ಬಸವಾದಿ ಶರಣರು ಮತ್ತು ಅವರ ವಚನ ಸಾಹಿತ್ಯವನ್ನ ವಿಶ್ವದ ನಾನಾ ಭಾಷೆಗಳಿಗೆ ಅನುವಾದಿಸಿ ಪ್ರಸಾರ ಮಾಡುವ ಯೋಜನೆಗೆ 5 ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು. ನಗರದ ಬಿಎಲ್ಡಿಇ ಡೀಮ್ಡ್ ವಿಶ್ವವಿದ್ಯಾಲಯದ ಗ್ರಂಥಾಲಯ ಸಭಾಂಗಣದಲ್ಲಿ ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನೆ ಕೇಂದ್ರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಎಂಎಂ ಕಲಬುರ್ಗಿ ಸಮಗ್ರ ಸಾಹಿತ್ಯ 40 ಸಂಪುಟಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಡಾಕ್ಟರ್ ಫಗು ಹಳಕಟ್ಟಿ ಅವರು ಬಸವಾದಿ ಶರಣರನ್ನ ಬೆಳಕಿಗೆ ತಂದಿದ್ದರೆ, ಕಲಬುರ್ಗಿ ಅವರು ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನ ಸಂಪಾದಿಸುವ ಮೂಲಕ ಅವರ ಸಂಶೋಧನೆ ಮತ್ತು ಸಾಹಿತ್ಯವನ್ನ ಪರಿಚಯಿಸಿದ್ದಾರೆ. ಆದಿಲ್ ಶಾಹಿ ಅರಸರ ದಖ್ನಿ ಪಾರ್ಸಿ ಸಾಹಿತ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿಸಲು ನೆರವಾಗಿದ್ದಾರೆ. ಬಾಲ್ಕಿ ಸ್ವಾಮೀಜಿಗಳ ಆಶಯದಂತೆ ಸರ್ಕಾರ ಬೀದರ್ನಲ್ಲಿ ವಚನ ವಿಶ್ವವಿದ್ಯಾಲಯ ಸ್ಥಾಪಿಸಲಿದೆ. ಈ ಸಾಹಿತ್ಯ ಜಗತ್ತಿನ ವಿಶ್ವವಿದ್ಯಾಲಯಗಳು ಗಣ್ಯರಿಗೆ ತಲುಪುವಂತೆ ಕ್ರಮ ವಹಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಡಾಕ್ಟರ್ ರವಿ ಪ್ರಕಾಶ್ ಅವರು ಮತ್ತು ಸಚಿವರು ಹಾಗೂ ಅನಂತ್ ಹೂವಿನಡಕದಲ್ಲಿ ಚರ್ಚೆ ಮಾಡಿ ಇವತ್ತು ಡಾಕ್ಟರ್ ಸಂಶೋಧನಾ ಕೇಂದ್ರದಲ್ಲಿ ಬೇರೆ ಸಂಸ್ಥೆಯಲ್ಲಿ ಹಾಕಬೇಕು ಅಂತ ಆಶಿಸಿ ಆ ಜವಾಬ್ದಾರಿಯನ್ನ ಅಥವಾ ಆ ಭಾಗ್ಯವನ್ನು ಬೇರೆ ಸಂಸ್ಥೆ ಕೊಟ್ಟಿರೋದಂತ ಅದಕ್ಕಾಗಿ ಅವರು ಸಮಗ್ರ ಶರಣರನ್ನ ಬೆಳಕಿಗೆ ತಂದವರು. ಬಹುಶಃ ನಾವು ಬಸವಾದಿ ಶರಣರು ಬೆಳಕಿಗೆ ತಂದವರು ಡಾಕ್ಟರ್ ಫಗು ಹಳಕಟ್ಟಿ ಅವರು ಅಂತ ಹೇಳ್ತೀವಿ. ಆದರೆ ಹಳಕಟ್ಟಿ ಅವ್ರನ್ನ ಯಾರು ಬೆಳಕಿಗೆ ತರಬೇಕು? ಹಳಕಟ್ಟಿ ಅವ್ರ ಬೆಳಕಿಗೆ ಯಾರು ನಾವು ಬಂದಿದ್ರೆ ಅಂತ ಮಹಾನ್ ಕಾರ್ಯ ಮಾಡಿದಂತಹದ್ದು ಅದು ಡಾಕ್ಟರ್ ಎಂ ಕಲಬುರ್ಗಿ ಅವರು. ಒಂದು ಹಾಗೆ ಮಾರ್ಕ್ಸ್ ಹೋಗಿರೋಂತ ಏನು ವಚನ ಸಾಹಿತ್ಯ ಇತ್ತು, ಬಸವ ಸಾಹಿತ್ಯ ಇತ್ತು, ಎಲ್ಲವನ್ನ ಎಲ್ಲೋ ಜೊತೆಗಿನಲ್ಲೇ ಮಠಗಳಲ್ಲಿ, ಕಿರಾಣಿ ಅಂಗಡಿಯಲ್ಲಿ, ಔಷಧಿ ಅಂಗಡಿಯಲ್ಲಿ ಇದ್ದಂಥವನ್ನ ಎಲ್ಲವನ್ನ ತಂದು ತಮ್ಮ ಜೀವನವನ್ನ ತಯಾರು ಮಾಡಿ ತಮ್ಮ ಮನೆ ಮಠವನ್ನು ಮಾರಾಟ ಮಾಡಿ ಸಂಗ್ರಹಿಸಿ ಆ ಮಾತು ಕಾರ್ಯವನ್ನು ಮಾಡುವಂಥವರು ಡಾಕ್ಟರ್ ಫಗು ಹಳಕಟ್ಟಿ ಅವರು. ಆ ಒಂದು ಹಳಕಟ್ಟಿಯವರ ಸಾಹಿತ್ಯವನ್ನ ಒಂದು ಸಮಗ್ರ ಸಂಪೂರ್ಣವಾಗಿ ಒಂದು ಸಹ ಮಾಡುವಂಥವರು ಡಾಕ್ಟರ್ ಎಂ ಕಲಬುರ್ಗಿ. ಹೀಗೆ ಮಹತ್ ಕಾರ್ಯವನ್ನ ಇವತ್ತು ಮೂಸಾ ಕಲಬುರ್ಗಿಯವರು ಇವತ್ತು ಬಸವಾದಿ ಶರಣರ ವಚನ ಸಾಹಿತ್ಯಕ್ಕೆ ಅದರ ಜೊತೆಗೆ ಫಗು ಹಳಕಟ್ಟಿಯವರನ್ನ ಗೌರವಿಸುವಂತ ಕೆಲಸವನ್ನು, ಅದ್ರ ಜೊತೆಗೆ ಅಷ್ಟಕ್ಕೆ ಅವರು ನಿಂತಿರಲಿಲ್ಲ. ಇವತ್ತು ಆದಿಲ್ ಶಾಹಿ ಅರಸರ 400 ವರ್ಷದ ಏನು ದಖನಿ ಉರ್ದು ಮತ್ತು ಪರ್ಷಿಯನ್ ಭಾಷೆಯಲ್ಲಿರುವಂತಹ ಸಾಹಿತ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ಅವರು ಒಂದು ಭಾಗದ ಸಂಪುಟಗಳು ಬಿಡುಗಡೆ ಆಗಿದ್ದು ಅವರ ಮುಂದೆ ಈಗ ಈಗ 9ನೇ ಶತಮಾನದಲ್ಲಿ ಯಾವ ವಿಷಯ ಮಾಡಬೇಕು ಅನ್ನೋದು ಒಂದಲ್ಲ. ಆ ದೃಷ್ಟಿಯಿಂದ 9ನೇ ಶತಮಾನ ಮಾಡೋರು 10ನೇ ಶತಮಾನ ಮಾಡೋರಿಗೆ ಎಲ್ಲಾ ವಿದ್ವಾಂಸರು ಕೂಡಿ ಬಸವಣ್ಣನವರ ಜನ್ಮ ತಾರೀಖನ್ನು ನಿಖರವಾಗಿ ಹೇಳಿದ್ರೆ ಅದನ್ನ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ 25 ವರ್ಷಕ್ಕೊಮ್ಮೆ 50 ವರ್ಷಕ್ಕೊಮ್ಮೆ ಆ ಜನ್ಮೋತ್ಸವ ಆಗ್ತದೆ. ಅದಕ್ಕೆ ಎಲ್ಲಾ ವಿದ್ವಾಂಸರು ಕಡೆಕಡೆಯಲ್ಲಿ ಕೇಳಿಕೊಂಡು ಇನ್ನ ಇವತ್ತಿನ ಎಲ್ಲ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಯುಗದಲ್ಲಿದ್ದೀವಿ. ನಾವು ವಚನ ಸಾಹಿತ್ಯದ ಬಗ್ಗೆ ಮಾಡಿದ್ದು ಬಹಳ ಸ್ವಲ್ಪದ ಕಾರ್ಯ, ಮಾಡಬೇಕಾದದ್ದು ಬಹಳ. ಅದಕ್ಕೆ ನಾವೆಲ್ಲರೂ ಸೇರಿ ಆ ಬಸವಣ್ಣನ ಕಾರ್ಯವನ್ನು ಮಾಡಿ ಬಸವಣ್ಣನ ರಥ ಬರೀ ಕನ್ನಡ ನಾಡಿನಲ್ಲ, ಬಸವಣ್ಣನ ರಥ ಇಡೀ ಭಾರತದಲ್ಲ, ಬಸವಣ್ಣನ ರಥ ಜಾಗತಿಕ ಮಟ್ಟದಲ್ಲಿ ಮುಗಿಸುವಂತಹ ಒಂದು ಸಂಕಲ್ಪ ನಾವು ಮಾಡೋಣ. ಅದಕ್ಕೆ ಈ ಸಂದರ್ಭದಲ್ಲಿ ಸಿದ್ದಯ್ಯ ಪುರಾಣ
ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ, ವಿಶ್ವವೆಲ್ಲವೂ ನನ್ನದೇ ಎಂದೇ ಅಂತ ಆ ದಿನಗಳಲ್ಲಿ ನಾವು ಕೂಡಿ ಬಸವನ ಕಾರ್ಯ ಮಾಡೋಣ. ಅದಕ್ಕೆಲ್ಲ ನಮಗೇನು ಈ ಅರಕಟ್ಟಿಯವರ ಒಂದು ಸಂಶೋಧನಾ ಕೇಂದ್ರ ಒಂದು ಈ ಕಾರ್ಯ ಇವತ್ತು 40 ಸಂಪುಟಗಳ ಬಿಡುಗಡೆ ಇದೊಂದು ಐತಿಹಾಸಿಕ ಕಾರ್ಯ ಅಂತ ನನಗೆ ಅನಿಸ್ತದೆ. ಅಂತ ಐತಿಹಾಸಿಕ ಕಾರ್ಯ ಮಾಡಿರುವಂತ ಅರಕಟ್ಟಿ ಸಂಸ್ಥೆಗೂ, ಅದಕ್ಕೆ ಆಧಾರ ಸ್ತಂಭವಾಗಿರುವಂತಹ ಪಾಟೀಲ್ರಿಗೂ, ಅದಕ್ಕೆ ದುಡಿದಂತಹ ನಮ್ಮ ಮಧುಬಾಯಿ ಸರ್ ಅವರಿಗೂ, ಮತ್ತೆ ನಮ್ಮೆಲ್ಲ ವಿದ್ವಾಂಸರಿಗೂ, ಕೃಷ್ಣ ನಿರ್ದೇಶಕರಿಗೂ ಎಲ್ಲರಿಗೂ ನಾನು ಶರಣಾರ್ಥಿಯನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಯನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಪ್ರೀತಿಯ ಚಪ್ಪಾಳೆಗೆ ಡಾಕ್ಟರ್ ಎಂ ಕಲಬುರ್ಗಿ ಅವರ ಸಮಗ್ರ ಸಂಪುಟಗಳ ಕುರಿತು ಈಗ ತಾನೇ ಲೋಕಾರ್ಪಣೆ ಮಾಡಿರತಕ್ಕಂತಹ ಉಭಯ ಪೂಜ್ಯರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮೈಸೂರಿನ ಪುತ್ತೂರು ಮಠದ ಪರಮ ಪೂಜ್ಯ ಶ್ರೀ ನಾವು ಬಸವಲಿಂಗ ಪಟ್ಟದೇವರು ಹೇಳಿದಾಗ ಒಂದೇ ಮಾತಿನಿಂದ ಒಪ್ಪಿಕೊಂಡು ನಿನ್ನೆ ರಾತ್ರಿನೇ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಒಂದು ಹೃದಯದ ಸ್ವಾಗತವನ್ನು ನೀಡುತ್ತೇನೆ. ನಮ್ಮ ಬಿಎಲ್ಎ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಅಶೋಕಣ್ಣ ಬೆಸ್ಟ್ ಥೀಸಿಸ್ ಅವಾರ್ಡ್ ಅನ್ನ ಅವರಿಗೆ ಕೊಟ್ಟಿದೆ. ಸುಮಾರು 10ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ 2018 ಇಸ್ವಿಯಲ್ಲಿ ಅವರಿಗೆ ಬಂದಿದೆ ಮತ್ತು ಅತ್ಯುತ್ತಮ ಸ್ಥಾನಗಳಲ್ಲಿ ಅಳಕಟ್ಟಿರುವ ಸಮಗ್ರ ಸಂಪುಟಗಳು ಬೆಳೀತಾ ಇವೆ. ನಿಮ್ಗೆ ಬಿಡುಗಡೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಕ್ಕಂಥ ಪತ್ರ ಬರುತ್ತೆ. ಅದು ನಮ್ಮ ಅಧ್ಯಕ್ಷರು ಇವರು ಅವ್ರಿಗಿಂತಲೂ ಟೀಕೆ ಸ್ಟಾರ್ಟ್ ಮಾಡಿದ್ರು. ಜ್ಞಾನ ಅಂತಕ್ಕಂಥದ್ದು ಬಹಳಷ್ಟು ವಿಶಿಷ್ಟ ಆಗಿರ್ತಕ್ಕಂಥ ಈ ಸಂದರ್ಭದೊಳಗೆ ನಿಜವಾದ ಜ್ಞಾನದ ಸ್ವಾಮೀಜಿಯಾಗಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಮುಂದೆ ನಿಂತವರು ಡಾಕ್ಟರ್ ಶರಶ್ಚಂದ್ರ ಮಹಾಸ್ವಾಮಿಗಳವರು. ಅವರು ದೂರದ ಮೈಸೂರಿನಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು 5 ಗಂಟೆಗೆ ಟ್ರೈನಿಗೆ ಅವರು ಕೂಡ ಹೊರಡಬೇಕಾಗಿದೆ. ಆಸ್ಥಾನದಲ್ಲಿ ಆರಂಭಗೊಂಡಂತಹ ಕುಂದೂರು ಮಠ ಇವತ್ತು ತನ್ನದೇ ಆದಂತಹ ಇತಿಹಾಸವನ್ನ ಪರಂಪರೆಯನ್ನ ಹೊಂದಿದೆ. ಕುಂದೂರು ಮಠದ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಆ ಮಠದ ಸ್ವಾಮೀಜಿಗಳೆಲ್ಲ ಹಬ್ಬಗಳ ಪ್ರಯುಕ್ತ ಲೋಣಿ ಮಾರ್ಟ್ ನಲ್ಲಿ ಧಮಾಕಾ ಸೇಲ್ ಅಪ್ ಟು 40% ಡಿಸ್ಕೌಂಟ್. ವಿಜಯಪುರ ನಗರದ ಸ್ಟೇಷನ್ ಬ್ಯಾಕ್ ರೋಡ್ ಎಪಿಎಂಸಿ ಹತ್ತಿರ ಡೆಕ್ಕನ್ ಬ್ಯಾಂಕ್ ಪಕ್ಕದಲ್ಲಿರುವ ಹೋಲ್ಸೇಲ್ ಮತ್ತು ರಿಟೈಲರ್ ಲೋಣಿ ಮಾರ್ಟ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಧಮಾಕಾ ಖರೀದಿ, ಮನೆ ಉಪಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳ ಭವ್ಯ ಮಾರಾಟ, ಖರೀದಿ ಮೇಲೆ 40% ಡಿಸ್ಕೌಂಟ್ ಲಾಭ ಪಡೆಯಿರಿ. ಮಕ್ಕಳ ಅಂದ ಚಂದದ ಹೊಸ ಡಿಸೈನ್ ಹೊಂದಿದ ಉಡುಪುಗಳು, ಮಹಿಳೆಯರು ಹಾಗೂ ಪುರುಷರು ದಿನ ಬಳಕೆಗೆ ಉಪಯೋಗಿಸುವ ಬ್ರಾಂಡೆಡ್ ಬಟ್ಟೆಗಳು, ಮನೆಗೆ ಅಲಂಕರಿಸುವ ವಿವಿಧ ನಮೂನೆಯ ಫರ್ನಿಚರ್, ಸೋಫಾ ಕವರ್, ಬ್ಲಾಂಕೆಟ್ಗಳು, ಕಿಚನ್ ರೂಮಿನಲ್ಲಿ ಉಪಯೋಗಿಸುವ ವಸ್ತುಗಳು, ಉತ್ತಮ ಗುಣಮಟ್ಟ ಹೊಂದಿದ ಟ್ರೋಲಿಂಗ್ ಸೂಟ್ ಕೇಸ್ಗಳು ಮತ್ತು ಬ್ಯಾಗ್ಗಳು ಸೇರಿದಂತೆ ಮನೆ ಉಪಯೋಗಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಲಭ್ಯ. 40% ಡಿಸ್ಕೌಂಟ್ ನ ಲಾಭ ಪಡೆಯಿರಿ ಹಾಗೂ ವಿವಿಧ ಸಾಮಗ್ರಿಗಳ ಖರೀದಿ ಮೇಲೆ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ನ ಲಾಭ ಪಡೆಯಿರಿ. ಹಾಗಾದ್ರೆ ಇನ್ನೇಕೆ ತಡ? ನೀವು ನಿಮ್ಮ ಪರಿವಾರದೊಂದಿಗೆ ಈಗಲೇ ಭೇಟಿ ನೀಡಿ ಹಬ್ಬಗಳ ಪ್ರಯುಕ್ತ ಡಿಸ್ಕೌಂಟ್ ನ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9483460027 ಹಾಗೂ 8904125082. ಸ್ಥಳ ಲೋಣಿ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬಿಸೈಡ್ ಡೆಕ್ಕನ್ ಬ್ಯಾಂಕ್ ನಿಯರ್ ಎಪಿಎಂಸಿ ಸ್ಟೇಷನ್ ರೋಡ್, ವಿಜಯಪುರ.